ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಶ್ರೂಮನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸಿ ಕೊಡ್ತೀನಿ. ಈ ರೀತಿ ನಾನು ದಂಟು ಮತ್ತು ಮಶ್ರೂಮ್ನ ಸೆಪ್ರೇಟಾಗಿ ಮಾಡಿ ಇಟ್ಕೊಳ್ತೀನಿ. ನಂತರ ಚಾಕುವಿಂದ ಈ ರೀತಿ ಸಿಪ್ಪೆನೆಲ್ಲ ಸುಲಿದು ಇಟ್ಕೊಳ್ತೀನಿ. ಮಶ್ರೂಮು ಅಂಗಡಿಯಿಂದ ತಂದಾಗ ಇಷ್ಟು ಕ್ಲೀನಾಗಿ ಇರೋದಿಲ್ಲ, ತುಂಬ ಮಣ್ಣು ಮೆತ್ಕೊಂಡಿರುತ್ತೆ. ಅದನ್ನು ಹಾಗೇ ಸುಲಿತಾ ಹೋದರೆ ಆ ಸಿಪ್ಪೆಲಿರೋ ಮಣ್ಣೆಲ್ಲ ಮತ್ತೆ ಮಶ್ರೂಮ್ಗೆ ಮೆತ್ಕೊಳ್ತಾ ಇರುತ್ತೆ. ಆದ್ದರಿಂದ ಅಂಗಡಿಯಿಂದ ತಂದ ಮೇಲೆ ಒಂದೆರಡು ಸಲ ಚೆನ್ನಾಗಿ ತೊಳೆದು ನೀರೆಲ್ಲ ಸೋರಿಸ್ಕೊಂಡು ನಂತರ ನಾವು ಈ ರೀತಿ ದಂಟು ಸೆಪ್ರೇಟು ಮತ್ತು ಮಶ್ರೂಮು ಸೆಪ್ರೇಟ್ ಮಾಡಿಕೊಂಡು ಈ ರೀತಿ ಸಿಪ್ಪೆನ ಸುಲ್ಕೋಬೋದು. ಏನು ಕಷ್ಟ ಇಲ್ಲ. ಮಶ್ರೂಮು ತುಂಬ ಸಾಫ್ಟಾಗಿರುತ್ತೆ, ಅದ್ರ ಸಿಪ್ಪೆನೂ ಅಷ್ಟೇ ಬೇಗ ಬಂದುಬಿಡುತ್ತೆ, ಬೇಗ ಬಿಡಿಸ್ಕೋಬೋದು. ಮತ್ತು ಈ ಮಶ್ರೂಮ್ದು ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಮಾಡಿದ್ರೆ. ಇದು ಚಪಾತಿಗೆ ಮತ್ತು ಪೂರಿಗೆ, ದೋಸೆಗೆಲ್ಲ ಚೆನ್ನಾಗಿರುತ್ತೆ. ಸೆಕೆಂಡ್ ಮೆಥಡ್ ನೋಡಿ, ಈ ರೀತಿ ಕೈಯಿಂದನೂ ಇನ್ನೂ ಬೇಗ ಬಿಡಿಸ್ಕೋಬೋದು. ಚಾಕುಗಿಂತ ಇನ್ನೂ ಫಾಸ್ಟಾಗಿ ಕ್ಲೀನ್ ಆಗುತ್ತೆ. ನೋಡಿ ಎಷ್ಟು ಸುಲಭ ನೋಡಿ. ಉಗುರಿಲ್ಲ ಅಂದ್ರೂ ಸಹ ಆರಾಮಾಗಿ ಬಿಡಿಸ್ಕೋಬೋದು. ಈ ರೀತಿ ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೇಲ್ಗಡೆ ಏನಾದರೂ ಉಳಿದಿದ್ರೆ ಸಿಪ್ಪೆ, ಅದನ್ನು ಚಾಕುವಿಂದ ಈ ರೀತಿ ನೀವು ಕ್ಲೀನ್ ಮಾಡ್ಕೋಬೋದು. ನೋಡಿ, ಈಗ ಎಲ್ಲ ಮಶ್ರೂಮ್ನು ಈ ರೀತಿ ಎರಡೂ ರೀತಿಯಲ್ಲಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ನೋಡಿ ಎಷ್ಟೊಂದು ಸಿಪ್ಪೆ ಬಂದಿದೆ. ಆ ಸಿಪ್ಪೆ ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ಇದನ್ನು ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಬೆಳ್ಳಗೆ ಫ್ರೆಶ್ ಆಗಿದೆ ನೋಡಿ. ಈ ಮಶ್ರೂಮ್ ರೆಸಿಪಿ ತುಂಬ